ವಿಸ್ತಾರವಾಗಿ ತಿಳಿಸಿದ್ದಾರೆ. ನಾನು ಸಮಯ ವಿವರಣೆ ಮಾಡಿದ್ದಾರೆ. ಸೊ ಡೈರೆಕ್ಟ್ಲಿ ವಿ ಗೋಯಿಂಗ್ ಟು ಪ್ರಾಕ್ಟಿಕಲ್ ಸೆಷನ್. ಸೊ ಇವತ್ತು ನಾವು ಒಂದು ಸ್ಪೆಷಲ್ ಧ್ಯಾನ ಮಾಡೋಣ. ಟ್ರಾನ್ಸೆಂಡೆಂಟಲ್ ಬ್ರೆತ್ ವರ್ಕ್ ಮಾಡಿದ್ದೀವಿ. ಸೊ ಇದೆ ಟ್ರಾನ್ಸೆಂಡೆಂಟಲ್ ಬ್ರೆತ್ ವರ್ಕಿಂದ. ಸೊ ಅದೇ ರೀತಿಯಾಗಿ ಇವಾಗ ನಾವು ಸಂಜೆ ಮಾಡೋಣ ಚಕ್ರ ಮೆಡಿಟೇಷನ್. ದಿಸ್ ಈಸ್ ಆ್ಯಕ್ಟಿವ್ ಚಕ್ರ ಮೆಡಿಟೇಷನ್. ಸೊ ನಮ್ಮ ದೇಹದಲ್ಲಿ 7 ಚಕ್ರ ಇರ್ತದೆ. ಅದ್ರ ಬಗ್ಗೆ ನಾನು 2 ನಿಮಿಷ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ನಮ್ಮ ಚಕ್ರ ಮೆಡಿಟೇಷನ್ ನಾವು ಮಾಡ್ಬೋದು. ಚಕ್ರ ಮೆಡಿಟೇಷನ್ ಯಾವಾಗಲೂ ಗೈಡೆನ್ಸಲ್ಲೇ ಮಾಡ್ಬೇಕು. ನಾವು ಒಂದು ಟೀಚರ್ ಗೈಡೆನ್ಸು ಅಥವಾ ಯಾರು ಎಕ್ಸ್ಪರ್ಟ್ ಇರ್ತಾರೋ ಅವ್ರ ಗೈಡೆನ್ಸಾಗಿ ಮಾಡ್ಬೇಕು. ನೀವು ಟ್ರೈ ಮಾಡೋಕ್ಕೆ ಹೋಗ್ಬಾರ್ದು. ಸೊ ದಿಸ್ ಈಸ್ ಇವಾಗ ನಾವು ಗೈಡ್ ಮಾಡ್ತೀವಿ, ಅವಾಗ ನೀವು ಪ್ರಾಕ್ಟೀಸ್ ಮಾಡ್ರಿ ಅಷ್ಟೇ. ಸೊ ನಮ್ಮ ಬಾಡಿಯಲ್ಲಿ 7 ಚಕ್ರಸ್ ಇವೆ. ಸೊ ಫಸ್ಟ್ ಬಂದು ರೂಟ್ ಚಕ್ರ. ಇದು ಬಂದುಬಿಟ್ಟು ನಮ್ಮ ದೇಹದ ಒಂದು ಸ್ಟೆಬಿಲಿಟಿಗೆ ಸಂಬಂಧ ಇರ್ತದೆ. ನಮ್ಮ ದೇಹದಲ್ಲಿ ಆರೋಗ್ಯವಾಗಿ ಭಾಳ ಎಫೆಕ್ಟಿವ್ ಇರ್ತದೆ. ಇದು ರೂಟ್ ಚಕ್ರ, ಮೂಲಾಧಾರ ಚಕ್ರ ನಾವು ಸರಿಯಾಗಿತ್ತಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿ ಆರೋಗ್ಯದಲ್ಲಿ ಪ್ರಾಬ್ಲಮ್ ಆಗಲ್ಲ, ಚೆನ್ನಾಗಿರುತ್ತೆ ಆರೋಗ್ಯ. ಮತ್ತು ಇದು ಸ್ಯಾಕ್ರಲ್ ಚಕ್ರ, 2ನೇ ಚಕ್ರ ಬಂದು ಸ್ವಾಧಿಷ್ಠಾನ ಚಕ್ರ. ಅದು ನಮ್ಮ ಹೊಕ್ಕಳ ಹತ್ರ, ನಾಭಿ ಹತ್ರ ಇರುತ್ತೆ. ಸೊ ಈ ಚಕ್ರ ಏನು ಕೆಲಸ ಮಾಡುತ್ತೆ ಅಂದರೆ, ಈ ಚಕ್ರದಿಂದ ನಮ್ಮ ಎಮೋಷನ್ಸ್, ನಮ್ಮ ಭಾವನೆಗಳು, ಈಗ ನೋಡ್ರಿ ಮನುಷ್ಯ ಭಾವನೆಗಳಿಗೆ ಭಾಳ ಅಟ್ಯಾಚ್ಮೆಂಟ್ ಆಗಿರ್ತಾನೆ. ಸೊ ನಮಗೆ ಯಾವುದೋ ವ್ಯಕ್ತಿ ಬಗ್ಗೆ ಏನೋ ಥಿಂಕ್ ಮಾಡತ್ತೇವೆ, ಏನೋ ಒಂದು ಇನ್ಸಿಡೆಂಟ್ ನಡೆದೋಗ್ಯದ, ಕೆಟ್ಟ ಇನ್ಸಿಡೆಂಟ್ ನಡೆದು ಇನ್ನೊಬ್ಬಿ ನಾವು ಅದೇ ಥಿಂಕ್ ಮಾಡತ್ತಿದ್ದೇವೆ ಅಂದ್ರೆ ನಮ್ಮ ಎನರ್ಜಿ ಆ ಕಡೆ ನಡೆದು ವೇರೆವರ್ ಅವರ್ ಅಟೆನ್ಷನ್ ಗೋಸ್ ಎನರ್ಜಿ ಫ್ಲೋಸ್. ಇನ್ನೂ ಆ ಪರ್ಸನಿಗೆ, ಆ ಸಿಚುವೇಶನ್, ಆ ಪ್ಲೇಸಿಗೆ ನಾವು ಶಕ್ತಿ ಕೊಡ್ಲತ್ತಿದ್ದೆವು. ನಾವು ವಿಡ್ರಾಲ್ ಮಾಡ್ಬೇಕಂದ್ರೆ ಯಾವಾಗ ನಮ್ಮ ಸ್ಯಾಕ್ರಲ್ ಚಕ್ರ ಸ್ಟ್ರಾಂಗ್ ಇರ್ತದೆ, ಆವಾಗ ನಾವು ನಮ್ಮ ಒಂದು ಎನರ್ಜಿ ನಮ್ಮ ಹತ್ರ ಇರ್ತದೆ, ಆ ಕಡೆ ಎನರ್ಜಿ ಕೊಡಲ್ಲ ನಾವು. ಸೊ ಅದೇ ರೀತಿಯಾಗಿ ನಾವು ಸ್ಯಾಕ್ರಲ್ ಚಕ್ರಲ್ಲಿ ಆ ರೀತಿ ಬೆನಿಫಿಟ್, ನಮ್ಮ ಎಮೋಷನ್ಸ್ ನಾವು ಮಾಸ್ಟ್ರಿ ಮಾಡ್ತೇವೆ, ನಮ್ಮ ಭಾವನೆಗಳನ್ನು ನಾವು ಜಯಿಸ್ತೇವೆ. ಸೊ ಥರ್ಡ್ ಚಕ್ರ ಬಂದುಬಿಟ್ಟು ಸೋಲಾರ್ ಪ್ಲೆಕ್ಸಸ್. ಇದಕ್ಕೆ ಮಣಿಪೂರ ಚಕ್ರ ಅಂತ ಭೀ ಕರೀತಾರೆ. ಮಣಿಪೂರ ಚಕ್ರ, ಈ ಮಣಿಪೂರ ಚಕ್ರಲಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಗ್ರೋತ್ ಆಯ್ತು. ನಮ್ಮಲ್ಲಿ ಆತ್ಮವಿಶ್ವಾಸ ಇರಲ್ಲ ಅಂತ ನೋಡ್ರಿ, ಒಬ್ರಿಗೆ ಧೈರ್ಯ ಆಗಲ್ದು, ಎಂ ಬಿ ಕೆಲಸ ಮಾಡಕ್ಕೆ ಹೇಳಕ್ಕೆ ಧೈರ್ಯ ಆಗಲ್ದು. ಇದರಿಂದ ಪರ್ಸ್ನಲ್ ಪವರು ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತದೆ ಮಣಿಪೂರ ಚಕ್ರಲಿಂದ. ಯಾವ ಭೀ ಪರ್ಸ್ನಲ್ ಕೆಲಸ, ಬಿಸ್ನೆಸ್, ಯಾವ ಭೀ ಜಾಬ್ ಮಾಡೋದಿದ್ರೆ ಭೀ ಮಣಿಪೂರ ಚಕ್ರ ಸ್ಟ್ರಾಂಗ್ ಇರಬೇಕು. ಇದು ಥರ್ಡ್ ಚಕ್ರ. ಫೋರ್ತ್ ಚಕ್ರ ಬಂದುಬಿಟ್ಟು ಅನಾಹತ ಚಕ್ರ. ದಿಸ್ ಈಸ್ ಕಾಲ್ಡ್ ಹಾರ್ಟ್ ಚಕ್ರ. ಇದು ಹಾರ್ಟ್ ಚಕ್ರ ಏನು ಕೆಲಸ ಮಾಡ್ತದೆ ಅಂದ್ರೆ, ಈ ಹಾರ್ಟ್ ಚಕ್ರದಿಂದ ನಮಗೆ ಅಟ್ರಾಕ್ಷನ್ ಪವರ್ ಬರ್ತದೆ. ಸೊ ಜನರು ನಮಗೆ ಅಟ್ರಾಕ್ಟ್ ಆಗ್ಬೇಕಂದ್ರೆ ನಮ್ಮ ಹಾರ್ಟ್ ಚಕ್ರ ಆ್ಯಕ್ಟಿವೇಟ್ ಇರಬೇಕು. ಸೊ ಈ ಹಾರ್ಟ್ ಚಕ್ರ ಆ್ಯಕ್ಟಿವೇಟ್ ಇಲ್ಲ ಅಂದ್ರೆ ಸ್ವಲ್ಪ ಭಾಳ ಲೋನಿನೆಸ್ಸು, ಒಬ್ಬಂಟಿತನ ಫೀಲ್ ಆಯ್ತದ, ನನ್ನ ಜೊತೆ ಯಾರೂ ಇಲ್ಲ, ನನ್ನ ಸರಿ ಯಾಕೆ ಹಿಂಗೆ ಆಯ್ತದ, ನನಗೆ ಯಾರೂ ಪ್ರೀತಿ ಮಾಡೋರಿಲ್ಲ, ಈ ರೀತಿ ಫೀಲ್ ಆಯ್ತದೆ. ಸೊ ಅನಾಹತ ಚಕ್ರ ಮೇಲೆ ಯಾವಾಗ ವರ್ಕ್ ಮಾಡ್ತೇವೆ ಅವಾಗ ನಮ್ಮ ಪ್ರೀತಿ, ಲವ್ ಫ್ರೀಕ್ವೆನ್ಸಿ ಜಾಸ್ತಿ ಆಯ್ತದೆ. ಎಲ್ಲಕ್ಕಿಂತ ಡೇವಿಡ್ ಹಾಕಿನ್ಸ್ ಅವ್ರ ಒಂದು ಸ್ಕೇಲ್ ಅದ, ಅದ್ರಾಗ ಭಯ ಮತ್ತು ಕ್ರೋಧ ಇವೆಲ್ಲ ಲೋವರ್ ಲೆವೆಲಿಗವ, ಲೋವರ್ ಲೆವೆಲ್ ಎನರ್ಜಿ ಅವ. ಸೊ ಲವ್, ಎನ್ಲೈಟ್ಮೆಂಟ್ ಟು ಪೀಸ್ ಏನದ ಹೈಯರ್ ಲೆವೆಲ್ ಅವ. ಡೇವಿಡ್ ಹಾಕಿನ್ಸ್ ಅಂತ ನೀವು ಸರ್ಚ್ ಮಾಡ್ಬೋದು ಗೂಗಲಲ್ಲಿ. ಅವರು ಒಂದು ಸ್ಕೇಲ್ ಕೊಟ್ಟರೆ, ಇದು ಮ್ಯಾಪ್ ಅದ, ಮ್ಯಾಪ್ ಆಫ್ ಕಾನ್ಷಿಯಸ್ನೆಸ್ ಅಂತ. ಅದ್ರಾಗ ಲವ್ ಹೈ ಫ್ರೀಕ್ವೆನ್ಸಿ ಇದೆ. ಅನಾಹತ ಚಕ್ರ ಮೇಲೆ ಆದಷ್ಟು ಕೆಲಸ ಮಾಡೋಣ. ಅದು ಬಂದುಬಿಟ್ಟು ಫಿಫ್ತ್ ಚಕ್ರ ಬಂದುಬಿಟ್ಟು ಥ್ರಾಟ್ ಚಕ್ರ. ಇದು ವಿಶುದ್ಧಿ ಚಕ್ರ. ಈ ವಿಶುದ್ಧಿ ಚಕ್ರ ಏನು ಮಾಡ್ತದೆ ಅಂದ್ರೆ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ಬೋದು. ನಾವು ಯಾರು ಭೀ ಮಾತಾಡ್ತಾರೆ, ನಮ್ಮ ಮಾತು ಅವ್ರು ಕೇಳ್ತಾರೆ. ಅಗರ್ ನಮ್ಮ ವಿಶುದ್ಧಿ ಚಕ್ರ ಬ್ಲಾಕ್ ಇತ್ತಂದ್ರೆ ಯಾರೂ ನಮ್ಮ ಮಾತು ಕೇಳಲ್ರು. ಯಾಕಂದ್ರೆ ನಾವು ವರ್ಕ್ ಮಾಡಿಲ್ಲ, ನಾವು ಕರೆಕ್ಟಾಗಿ ಮೆಡಿಟೇಷನ್ ಮಾಡಿಲ್ಲ. ಅವ್ರು ಒಂದು ಕಿವಿಲಿಂದ ಕೇಳ್ತಾರೆ, ಒಂದು ಕಿವಿಲಿಂದ ಬಿಡ್ತಾರೆ. ಸೊ ವಿಶುದ್ಧಿ ಚಕ್ರ ಕ್ಲಿಯರ್ ಇತ್ತಂದ್ರೆ ನಮ್ಮ ಕಮ್ಯುನಿಕೇಷನು, ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್, ಬಿಸ್ನೆಸ್ಸು, ಮತ್ತು ಯಾವ್ದು ಭೀ ಜಾಬ್ ಪ್ರೊಫೆಷನು, ಬಾಸು, ಏನೇ ಇರಲಿ, ಇದು ನಾವು ಸ್ಟ್ರಾಂಗ್ ಆಯ್ತು ವಿಶುದ್ಧಿ ಚಕ್ರಲಿಂದ. ಅದು ಬಂದುಬಿಟ್ಟು 6 ಬಂದುಬಿಟ್ಟು ಆಗ್ನೇಯ ಚಕ್ರ. ದಿಸ್ ಈಸ್ ಥರ್ಡ್ ಐ. ಇದು ಒಂದು ನಮ್ಮ 3ನೇ ಕಣ್ಣು. ಸೊ ಯಾರಿಗೆ 3ನೇ ಕಣ್ಣು ಓಪನ್ ಇರ್ತದೆ, 3ನೇ ಕಣ್ಣು ಯಾರಿಗೆ ಆ್ಯಕ್ಟಿವ್ ಇರ್ತದೆ, ಅವ್ರಿಗೆ ನಾಳೆಗೆ ಆಗೋದು ಭೀ ಇವತ್ತೇ ಗೊತ್ತಿರ್ತದೆ. ಅವ್ರು ಅವ್ರಿಗೆ ಒಂದು ಇಂಟ್ಯೂಷನ್ ಬರ್ತಾವೆ, ಒಂದು ಮೆಸೇಜಸ್ ಬರ್ತಾವೆ. ಅವ್ರಿಗೆ ಫ್ಯೂಚರ್ ನೋಡ್ಬೋದು ಅವ್ರು ಈಸಿಲಿ. ನಾಳೆಗೆ ಏನಾಯ್ತು ಗೊತ್ತಾಯ್ತದ, ಫಟ್ ಅಂತ ಈ ಮನುಷ್ಯನ ಮುಖ ನೋಡ್ತಿಕ್ಕೆ, ಅವ್ನ ಬಿಹೇವಿಯರ್ ಪ್ಯಾಟರ್ನ್ ನೋಡ್ತಿಕ್ಕೆ ಅವ್ರು ಸೈಕಾಲಜಿ ಅವ್ರು ಓದ್ಬೋದು ಈ ಒಂದು 3ನೇ ಕಣ್ಣಿಲಿಂದ. ಸೊ ಈ 3ನೇ ಕಣ್ಣಿನ ತನಕ ಬರಸ್ತಾನೆ ನಾವು ಭಾಳಷ್ಟು ಮೆಹನತ್ ಮಾಡ್ಬೇಕಾಯ್ತದೆ. ಭಾಳಷ್ಟು ಗಾಢವಾದ ಸ್ಥಿತಿಗೆ ನಾವು ಹೋದ್ರೆ ಆ 3ನೇ ಕಣ್ಣು ನಾವು ಥರ್ಡ್ ಐ, ಪೀನಿಯಲ್ ಗ್ಲ್ಯಾಂಡ್ ಅಂತ ಕರಿತಾರೆ ಇದು ಸೈನ್ಸ್ದಾಗ. ಸೊ ಪೀನಿಯಲ್ ಗ್ರಂಥಿ ಏನದ ಅಂದ್ರೆ ಅದು ನಾವು ಯಾವಾಗ ಆ್ಯಕ್ಟಿವೇಟ್ ಆಯ್ತದ ಅವಾಗ ನಮ್ಗೆ ಭಾಳ ಇಂಟ್ಯೂಷನ್ ಪವರ್ ಹೈ ಆಯ್ತದೆ. ನಾವು ಯಾವ ಭೀ ಕೆಲಸ ಚುಟ್ಕಿ ಹೊಡೆದ್ರೆ ಸಕ್ಸಸ್ಫುಲ್ ಆಯ್ತು.